ಈ ಕೇಸ್ ಏನು ಯುನೀಕ್ ಅಂದರೆ, ಈ ಪೇಷಂಟು ಸರ್ಜರಿ ಆಗಿ ಅದಾದಮೇಲೆ ತೊಂದರೆ ಆಗಿ ಒಂದ್ಸಲಿ ಟ್ಯಾಬಿ ಆಗಿದೆ, ಅದಾದಮೇಲೆ ತಿರ್ಗಾ ತೊಂದರೆ ಆಗಿ ಒಂದ್ಸಲಿ ಇವಾಗ ಫೈನಲ್ ಆಗಿ ನಾವು ಇದು ಮಾಡಿರೋದು. ಸೊ ಈ ಪೇಷಂಟ್ಗೆ ಯೂಶ್ವಲಿ ಪೇಷಂಟ್ಸ್ ಏನು ತಿಳ್ಕೊತಾರೆ, ಸರ್ಜರಿ ಆದಮೇಲೆ ಆಯಿತು ನಮಗೆಲ್ಲದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಸೊ ಈ ಪೇಷಂಟು ಎಷ್ಟು ಪ್ರಾಬ್ಲಮ್ಸ್ ಥ್ರೂ ಹೋಗಿದ್ದಾರೆ ಅಂದರೆ, ಫಸ್ಟ್ ಸರ್ಜರಿ ಆಗಿ ಅದಾದಮೇಲೆ ತುಂಬ ತೊಂದರೆ ಆಗಿ ವ್ಯಾಲ್ವ್ ಎಲ್ಲ ಫೇಲ್ ಆಗಿ ತಿರ್ಗಾ ತೊಂದರೆ ಆಗಿ ಟ್ಯಾಬಿ ಮಾಡಿ 3ನೇ ಸಲ ಮಾಡಿರೋ ಕೇಸ್. ಒಂದು ಸಲ ಸರ್ಜರಿಗೇನೆ ಪೇಷಂಟು ಸುಸ್ತಾಗ್ಬಿಡ್ತಾರೆ, ಡಾಕ್ಟ್ರು ಸುಸ್ತಾಗ್ಬಿಡ್ತಾರೆ, ಸರ್ಜನ್ಸ್ ಇನ್ನೊಂದ್ಸಲಿ ಮಾಡಲ್ಲ ಅಂದರೆ ಹೈ ರಿಸ್ಕ್. 2ನೇ ಸಲ ಮಾಡೋಕ್ಕೇ ತುಂಬ ಹಿಂಜರಿತಾರೆ. ಇದು ಯುನೀಕ್ ಅಂದರೆ 3ನೇ ಸಲ ಅದೇ ವ್ಯಾಲ್ವ್ಗೆ ಮಾಡಿರೋ ಕೇಸ್. ಈ ಕೇಸ್ ಯಾಕೆ ಹೈಲೈಟ್ ಮಾಡ್ತಿದ್ದೀನಿ ಅಂದರೆ, ಈ ಥರ ರೇರ್ ಕೇಸಸ್ಸು ಯೂಶ್ವಲಿ ಹೈ ಎಂಡ್ ಸೆಂಟರ್ಸಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದರ ಕಂಟ್ರಿಯಲ್ಲೇ ಮೋಸ್ಟ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸಲ್ಲಿ ಆ ಥರ ಇದರಲ್ಲೇ ಮಾಡೋ ಥರ ಕೇಸಸ್ ಇದು. ನಾರ್ಮಲ್ ಹಾಸ್ಪಿಟಲ್ಸಲ್ಲಿ ಈ ಥರದ್ದು ಅಟೆಂಪ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ರಿಕ್ವೈರ್ಡ್. ನನಗೇನು ಖುಷಿ ಆಗುತ್ತಂದರೆ, ಅಷ್ಟೇ ಲೆವೆಲ್ ಆಗಿರೋ ಇನ್ಫ್ರಾಸ್ಟ್ರಕ್ಚರು, ಅಷ್ಟೇ ಲೆವೆಲ್ ಎಕ್ಸ್ಪರ್ಟೈಸು, ಸಪೋರ್ಟ್ ಟೀಮ್ ಎಲ್ಲದೂ ಇಲ್ಲಿ ಅವಾಂತ್ PKG ಹಾಸ್ಪಿಟಲಲ್ಲಿ ನಾವೀಗ ಅವೈಲಬಿಲಿಟಿ ಮಾಡಿದ್ದೀವಿ. ಅದೇ ಮೇನ್ ಏಮ್, ನಾವು ಅವಾಂತ್ PKG ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಕ್ಕೆ. ಈಗ ಈ ಕೇಸ್ನೇ ಒಂಥರ ಎಕ್ಸಾಂಪಲ್ ಥರ, ಅಷ್ಟು ಅಡ್ವಾನ್ಸ್ ಆಗಿರೋ ಪ್ರೊಸೀಜರ್ ಮಾಡೋ ಕೆಪಬಿಲಿಟಿ ಇದೆ. ಅಷ್ಟೇ ಅಲ್ಲ, ಪೇಷಂಟ್ ಎಷ್ಟು ಸಿಕ್ಕಿದ್ರೂ ಎಷ್ಟು ಬೇಗ ರಿಕವರ್ ಆಗ್ತಾರೆ ಇದರಲ್ಲಿ ಅಂತ ಒಂದು ಎಕ್ಸಾಂಪಲ್. ಸೊ ನಾನು ಒಂದು 5 ಮಿನಿಟ್ ಪ್ರೆಸೆಂಟೇಷನ್ ಇರುತ್ತೆ, ಕೇಸ್ ಡೀಟೇಲ್ಸ್ ಒಂದ್ಸಲಿ ತೋರಿಸ್ತೀನಿ, ಅವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಿಗ್ ಬ್ಯಾಂಗ್ ಕೇಸ್ ಥರ ನಾವು ಮಾಡಿದ್ದೀವಿ. ಈ ಕೇಸ್ ಏನು ಯುನೀಕ್ ಅಂದರೆ, ಈ ಪೇಷಂಟು ಸರ್ಜರಿ ಆಗಿ ಅದಾದಮೇಲೆ ತೊಂದರೆ ಆಗಿ ಒಂದ್ಸಲಿ ಟ್ಯಾಬಿ ಆಗಿದೆ, ಅದಾದಮೇಲೆ ತಿರ್ಗಾ ತೊಂದರೆ ಆಗಿ ಒಂದ್ಸಲಿ ಇವಾಗ ಫೈನಲ್ ಆಗಿ ನಾವು ಇದು ಮಾಡಿರೋದು. ಸೊ ಈ ಪೇಷಂಟ್ಗೆ ಯೂಶ್ವಲಿ ಪೇಷಂಟ್ಸ್ ಏನು ತಿಳ್ಕೊತಾರೆ, ಸರ್ಜರಿ ಆದಮೇಲೆ ಆಯಿತು ನಮಗೆಲ್ಲದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ. ಸೊ ಈ ಪೇಷಂಟು ಎಷ್ಟು ಪ್ರಾಬ್ಲಮ್ಸ್ ಥ್ರೂ ಹೋಗಿದ್ದಾರೆ ಅಂದರೆ, ಫಸ್ಟ್ ಸರ್ಜರಿ ಆಗಿ ಅದಾದಮೇಲೆ ತುಂಬ ತೊಂದರೆ ಆಗಿ ವ್ಯಾಲ್ವ್ ಎಲ್ಲ ಫೇಲ್ ಆಗಿ ತಿರ್ಗಾ ತೊಂದರೆ ಆಗಿ ಟ್ಯಾಬಿ ಮಾಡಿ 3ನೇ ಸಲ ಮಾಡಿರೋ ಕೇಸ್. ಒಂದು ಸಲ ಸರ್ಜರಿಗೇನೆ ಪೇಷಂಟು ಸುಸ್ತಾಗ್ಬಿಡ್ತಾರೆ, ಡಾಕ್ಟ್ರು ಸುಸ್ತಾಗ್ಬಿಡ್ತಾರೆ, ಸರ್ಜನ್ಸ್ ಇನ್ನೊಂದ್ಸಲಿ ಮಾಡಲ್ಲ ಅಂದರೆ ಹೈ ರಿಸ್ಕ್. 2ನೇ ಸಲ ಮಾಡೋಕ್ಕೇ ತುಂಬ ಹಿಂಜರಿತಾರೆ. ಇದು ಯುನೀಕ್ ಅಂದರೆ 3ನೇ ಸಲ ಅದೇ ವ್ಯಾಲ್ವ್ಗೆ ಮಾಡಿರೋ ಕೇಸ್. ಈ ಕೇಸ್ ಯಾಕೆ ಹೈಲೈಟ್ ಮಾಡ್ತಿದ್ದೀನಿ ಅಂದರೆ, ಈ ಥರ ರೇರ್ ಕೇಸಸ್ಸು ಯೂಶ್ವಲಿ ಹೈ ಎಂಡ್ ಸೆಂಟರ್ಸಲ್ಲಿ, ಫಾರ್ ಎಕ್ಸಾಂಪಲ್ ಯಾವುದರ ಕಂಟ್ರಿಯಲ್ಲೇ ಮೋಸ್ಟ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಸಲ್ಲಿ ಆ ಥರ ಇದರಲ್ಲೇ ಮಾಡೋ ಥರ ಕೇಸಸ್ ಇದು. ನಾರ್ಮಲ್ ಹಾಸ್ಪಿಟಲ್ಸಲ್ಲಿ ಈ ಥರದ್ದು ಅಟೆಂಪ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ರಿಕ್ವೈರ್ಡ್. ನನಗೇನು ಖುಷಿ ಆಗುತ್ತಂದರೆ, ಅಷ್ಟೇ ಲೆವೆಲ್ ಆಗಿರೋ ಇನ್ಫ್ರಾಸ್ಟ್ರಕ್ಚರು, ಅಷ್ಟೇ ಲೆವೆಲ್ ಎಕ್ಸ್ಪರ್ಟೈಸು, ಸಪೋರ್ಟ್ ಟೀಮ್ ಎಲ್ಲದೂ ಇಲ್ಲಿ ಅವಾಂತ್ PKG ಹಾಸ್ಪಿಟಲಲ್ಲಿ ನಾವೀಗ ಅವೈಲಬಿಲಿಟಿ ಮಾಡಿದ್ದೀವಿ. ಅದೇ ಮೇನ್ ಏಮ್, ನಾವು ಅವಾಂತ್ PKG ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಕ್ಕೆ. ಈಗ ಈ ಕೇಸ್ನೇ ಒಂಥರ ಎಕ್ಸಾಂಪಲ್ ಥರ, ಅಷ್ಟು ಅಡ್ವಾನ್ಸ್ ಆಗಿರೋ ಪ್ರೊಸೀಜರ್ ಮಾಡೋ ಕೆಪಬಿಲಿಟಿ ಇದೆ. ಅಷ್ಟೇ ಅಲ್ಲ, ಪೇಷಂಟ್ ಎಷ್ಟು ಸಿಕ್ಕಿದ್ರೂ ಎಷ್ಟು ಬೇಗ ರಿಕವರ್ ಆಗ್ತಾರೆ ಇದರಲ್ಲಿ ಅಂತ ಒಂದು ಎಕ್ಸಾಂಪಲ್. ಸೊ ನಾನು ಒಂದು 5 ಮಿನಿಟ್ ಪ್ರೆಸೆಂಟೇಷನ್ ಇರುತ್ತೆ, ಕೇಸ್ ಡೀಟೇಲ್ಸ್